ಇವತ್ತಿನ ಪರಿಸ್ಥಿತಿ ನೋಡಿದಾಗ ತಮಗೆಲ್ಲರಿಗೂ ಗೊತ್ತಿದೆ. ಸೆಂಟ್ರಲ್ ಗೌರ್ಮೆಂಟು 10 ವರ್ಷ ಕೆಳಗಿಂದ ಏನು ಸುಳ್ಳು ಹೇಳಿದ್ರು ಅದೇ ಸುಳ್ಳು ಇವತ್ತು ಕೂಡ ಮುಂದಿಟ್ಕೊಂಡು ಚುನಾವಣೆ ಬರ್ತಾಯಿದ್ದಾರೆ. ಚುನಾವಣೆ ಯಾವ ಸಮಯ ಬರ್ತೋ ಯಾವುದೋ ಒಂದು ಇಶ್ಯೂ ಮಾಡಿಕೊಂಡು ಕೋಮುವಾದಿ ವಿಷಯ ಮುಂದಿಟ್ಟು ಮತ ಪಡ್ಕೊಂಡು ಕೋಮುವಾದಿದಾಗ ಜಗಳ ಹಚ್ಚಿ ಅಧಿಕಾರಕ್ಕೆ ಬರೋದೇ ಮೋದಿಯವ್ರದ್ದು ಉದ್ದೇಶ. ಪ್ರತಿ ಚುನಾವಣೆಯಲ್ಲಿ ಯಾವ್ಯಾವ ಇಶ್ಯೂಗಳು ತಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಿಲಿಟ್ರಿ ದೇಶ ಪ್ರಜೆಗಳಿಗೆ ಸೇಫ್ ಇಟ್ಟು ಅಧಿಕಾರ ಚಲಾಯಿಸೋಕ್ಕೆ ಕೋಶಿಶ್ ಮಾಡಿದ್ದಾರೆ. ಆದರೆ ಇವರು ಪ್ರಜೆಗಳಿಗೆ ನಮ್ಮ ಭಾರತ ರಕ್ಷಣೆ ಮಾಡೋಂಥ ಮಿಲಿಟ್ರಿಗೆ ಬೇರೆ ಮಿಲಿಟ್ರಿಗೆ ಎದುರು ಹಾಕಿ ಕೊಲ್ಲಿಸಿ ಅವ್ರ ಹೆಸರು ಮೇಲೆ ಅವ್ರ ಹೆಣದ ಮೇಲೆ ಇವರು ರಾಜಕೀಯ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಆಮೇಲೆ ಜನರಿಗೆ ಸ್ಟಾರ್ಟಿಂಗ್ದಾಗ ಹೇಳಿದ್ರು ವರ್ಷಿಗೆ ಯುವಕರಿಗೆ 2 ಕೋಟಿ ನೌಕರಿ ಕೊಡ್ತೀವಿ ಅಂತೇಳಿ. ಹೊರಗಿನ ದೇಶದಾಗ ಇದ್ದಂಥ ಹಣಗಳು ತಂದು ನಿಮ್ಮ ಅಕೌಂಟ್ನ ನಾವು 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಜನರಿಗೆಲ್ಲ ದೂರ ಅಲ್ಲಿ ಬರ್ತಾಯಿದೆ ನೋಡ್ರಿ ಬರ್ತದೆ ಹುಲಿ ಅಂತೇಳಿ ಕೈ ತೋರಿಸಿ ಆಸೆ ಪಡಿಸಿ ಬರೀ ಚೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ದಲಿತ ವರ್ಗ ಮಾದಿಗ ಕಮ್ಯುನಿಟಿಗೆ ಸ್ಪೆಷಲಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಮನೋವಾದಿ ಪಕ್ಷ RSS ಪಕ್ಷ ಇನ್ನೊಂದು ಸಾರಿ ಅಧಿಕಾರಕ್ಕೆ ಬಂದಾಗ ದಲಿತರ ಪರಿಸ್ಥಿತಿ ಅಧೋಗತಿ ಆಗುತ್ತೆ. ಅದಕ್ಕೆ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾರು ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ವೋಟ್ ಕೊಡಬಾರ್ದು, ತಿರುಗಿ ಕೂಡ ನೋಡಬಾರ್ದು ಅಂತೇಳಿ ನಾನು ವಿನಂತಿ. ಒಳ್ಳೆಯ ಶಿಕ್ಷಿತ ವಕೀಲರಾಗಿದ್ದಾರೆ, ವಿದ್ವಾನರಾಗಿದ್ದಾರೆ. ಅವ್ರ ತಂದೆಯವ್ರ ಜೊತೆ ಕೆಲಸ ಮಾಡಿ ಅನುಭವ ಪಡೆದಿದ್ದಾರೆ, ಅವ್ರ ತಾತನ ಜೊತೆ ಕೆಲಸ ಮಾಡಿ ಅನುಭವ ಪಡೆದಿದ್ದಾರೆ. ಅವರು ವಿದ್ವಾನ ಇರೋದ್ರಿಂದ ಅವ್ರಿಗೆ ಬೀದರ್ ಜಿಲ್ಲೆಯ ಜನ 10 ವರ್ಷ ನಮ್ಮ ಖೂಬಾ ಸಾಹೇಬರು ನೋಡಿವಿ. ಅವ್ರ ಅಭಿವೃದ್ಧಿ ಎಷ್ಟು ಮಟ್ಟಿಗಿದೆ ಎಂಬುದನ್ನು ನಾವು ನೋಡಿಕೊಂಡು ಇವತ್ತು ಬೇಸತ್ತು ನಾವು ಈ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಎಲ್ಲ ಜನನೂ ಹೇಳ್ತಾ ಇದೆ. ನಮ್ಮ ಸಮಾಜನೂ ಕೂಡ ಹೇಳ್ತಾ ಇದೆ. ಸಮಾಜನೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ. ಗೆದ್ದು ಬರ್ತಾರೆ. ಪಾರ್ಲಿಮೆಂಟ್ನಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಂಸತ್ ಸದಸ್ಯರಂದ್ರೆ ಸಾಗರ್ ಈಶ್ವರ್ ಖಂಡ್ರೆ ಆಗ್ತಾರ ಅಂಥೇಳಿ ಇದು ಇವತ್ತೇ ಬರ್ಕೊಡ್ರಿ.